ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್. ಹಲೋ ಫ್ರೆಂಡ್ಸ್, ಇವತ್ತು ಆಂಧ್ರ ಸ್ಪೆಷಲ್ ಮಡ್ತಕಾಜ ಮಾಡೋಣ ಫ್ರೆಂಡ್ಸ್. ಅದಕ್ಕಾಗಿ ನಾವು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ kg ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ಯಾವುದೇ ಒಂದು ಸ್ವೀಟ್ಗೆ ತುಂಬ ರುಚಿಕರವಾಗಿರಬೇಕು ಅಂದರೆ ಒಂದು ಸ್ವಲ್ಪ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಸಾಲ್ಟನ್ನು ಸೇರಿಸ್ಕೊಳ್ಳಿ, ನಂತರ ಅಡುಗೆ ಸೋಡಾ ಸ್ವಲ್ಪ ಸೇರಿಸ್ಕೊಳ್ಳಿ. ಸೊ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ಒಂದು ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೀಟಾಗಿ ಈ ಚಪಾತಿ ಮಾಡ್ತೀವಲ್ವ ಆ ಥರ ಒಂದು ಹಿಟ್ಟು ಥರ ನಾವು ಪ್ರಿಪೇರ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕಬಾರ್ದು. ಸೊ ಹಾಗಾಗಿ ಚಪಾತಿ ಹಿಟ್ಟಿನ ಒಂದು ಹದಕ್ಕೆ ಈ ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಪಾಕ ಅಥವಾ ಶೇರ್ವನ ರೆಡಿ ಮಾಡೋದಕ್ಕೆ ಒಂದು ಕಡೆ ನೋಡಿ ಇಲ್ಲಿ ರೆಡಿ ಆಗಿದೆ. ಇನ್ನೊಂದು ಕಡೆ ಇಲ್ಲಿ ಒಂದು ಬಾಣಲಿ ಅಥವಾ ಒಂದು ಕಡಾಯಿನ ಇಟ್ಕೊಂಡು ಒಂದು 3 ಗ್ಲಾಸಷ್ಟು ನೀರು ಹಾಕ್ಕೊಂಡು 3 ಗ್ಲಾಸಷ್ಟು ನೀರನ್ನು ಹಾಕಿ 3 ಗ್ಲಾಸಷ್ಟು ಸಕ್ಕರೆನ ಹಾಕಿ ಅದಕ್ಕೆ ಏಲಕ್ಕಿ ಪುಡಿ ಹಾಕಿದ್ದೀನಿ. ಸೊ ಘಮ ಘಮ ಅಂತ ಬರುತ್ತೆ. ಸೊ ಇದು ಆರೋದ್ರೆ ಗಟ್ಟಿಯಾಗದೇ ಇರಲಿ ಅಂತ 2 ಹನಿಯಷ್ಟು ಲೆಮನ್ನ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಒಂದು ಕಡೆ ಈ ಒಂದು ಶೇರ್ವಾ ಅನ್ನೋದು ಪಾಕ ಅನ್ನೋದು ರೆಡಿ ಆಯಿತು. ಪಾಕ ಅನ್ನೋದು ನೀವು ಜಾಮೂನ್ಗೆ ಮಾಡ್ತೀರಲ್ವ ಆ ಥರ ಪಾಕ, ಒಂದೇಳೆ ಪಾಕ ಆದರೆ ಸಾಕು, ಜಾಸ್ತಿ ಪಾಕ ಬರೋ ಅವಶ್ಯಕತೆ ಇಲ್ಲ. ಈಗ ಮೈದಾ ಹಿಟ್ಟು ನೆನೆಸ್ಬಿಟ್ಟು 1 ಅವರ್ ಅಥವಾ ಹಾಫ್ ಆನ್ ಅವರ್ ಇಟ್ಕೊಳ್ಳಿ. ನಂತರ ಈಗ ನೀಟಾಗಿ ಅದನ್ನು ಇನ್ನೊಂದು ಸರಿ ನಾದ್ಕೊಂಡು ಒಂದು ಸ್ಲ್ಯಾಬ್ ಮೇಲೆ ನಾವು ಒಂದು ದೊಡ್ಡ ಗಾತ್ರದ ಒಂದು ಉಂಡೆನ ತಗೊಳ್ತಾ ಇದ್ದೀವಿ. ಈಗಾಗಲೇ ನಾನಿಲ್ಲಿ ಈ ಒಂದು ಸ್ಲ್ಯಾಬ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಈ ಒಂದು ಸ್ಲ್ಯಾಬ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ದೊಡ್ಡ ಗಾತ್ರದ ಒಂದು ಮೈದಾ ಹಿಟ್ಟಿನ ಉಂಡೆನ ತಗೊಂಡು ಇದನ್ನು ನೀಟಾಗಿ ನಾವು ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಡಸ್ಟ್ ಮಾಡಿಕೊಂಡು ಅದನ್ನು ನೀಟಾಗಿ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಇದನ್ನು ನಾವು ಲಟ್ಟಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಈ ಒಂದು ಮೈದಾ ಹಿಟ್ಟು ಪೌಡ್ರು ಅಥವಾ ಕಾರ್ನ್ಫ್ಲೋರ್ ಅದು ನೀವು ಯೂಸ್ ಮಾಡ್ಕೋಬೋದು. ಸೊ ನೀಟಾಗಿ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ಇದು ತುಂಬಾ ಎಲ್ರಿಗೂ ಇಷ್ಟ, ತುಂಬಾ ಕ್ರಿಸ್ಪಿಯಾಗೂ ಬರುತ್ತೆ, ಒಂದು ಒಳ್ಳೆ ಸ್ವೀಟು. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವೆಲ್ಲನೂ ಅಷ್ಟೇ ಈಗ ಸಮ್ಮರ್ ಹಾಲಿಡೇಸ್ ಬೇರೆ, ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಮಕ್ಕಳೇ. ನೀವು ಕೂಡ ಹೇಗೆ ಬಂತು ಅಂತ ನೀವು ಕಾಮೆಂಟ್ ಮಾಡಿ. ಮತ್ತು ಯಾವ ಡಿಶ್ ಮಾಡಬೇಕು ಏನು ಅಂತ ಬೇಕಾದರೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಸೊ ಈ ಥರ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ನಾವು ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಇದಾದಮೇಲೆ ನಾವು ಇದ್ರ ಮೇಲೆ ನೀಟಾಗಿ ತುಪ್ಪನ ಅಪ್ಲೈ ಮಾಡ್ತಾಯಿದ್ದೀವಿ. ತುಪ್ಪನ ಅಪ್ಲೈ ಮಾಡಿಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್. ಈ ಒಂದು ಮೈದಾ ಹಿಟ್ಟಿನಲ್ಲಿ ಈ ಮೈದಾ ಹಿಟ್ಟಿಗೆ ಈಗ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿದ್ದಾದಮೇಲೆ 4 ಅಂಚುಗಳು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಆ ಅಂಚುಗಳನ್ನ ಸಹ ಸೈಡಲ್ಲಿ ಇಟ್ಟಿದ್ದೀನಿ, ಅದನ್ನು ಬೇಕಾದರೆ ಈ ಸೆಂಟ್ರಲ್ಲಿ ಹಾಕ್ಕೊಂಡು ನಾವು ನೋಡಿ ನೀಟಾಗಿ ಬಿಡಿಸ್ಕೊಂಡು ನೀಟಾಗಿ ಈ ಒಂದು ರೋಲಿಂಗ್ ಥರ ಇಲ್ಲಿ ಮಾಡ್ಕೋಬೇಕು. ನಾವು ನೀಟಾಗಿ ರೋಲಿಂಗ್ ಮಾಡ್ಕೋಬೇಕು. ಸೊ ಅದೇ ಥರ ಕೊನೆವರೆಗೂ ರೋಲಿಂಗ್ನ ನೋಡಿ ಈ ಥರ ನಿಧಾನಕ್ಕೆ ರೋಲಿಂಗ್ನ ಮಾಡ್ಕೋಬೇಕಾಗುತ್ತೆ. ಬಿಡಿಸ್ಕೊಂಡು ನೀಟಾಗಿ ಎಲ್ಲೂ ಕಟ್ಟಾಗ್ದಿರ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು ವೇಸ್ಟ್ ಆಗೋದಿಲ್ಲ. ಸೊ ಈ 4 ಎಡ್ಜ್ಗಳನ್ನ ನಾವು ಕಟ್ ಮಾಡಿರ್ತೀವಲ್ವ ಅದನ್ನು ನಾವು ಸೆಂಟ್ರಲ್ಲೂ ಬೇಕಾದರೆ ಹಾಕ್ಕೊಂಡು ನೀಟಾಗಿ ಅದನ್ನು ರೋಲ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಒಂದು ರೆಸಿಪಿ ತುಂಬಾ ಲೆಂತಿ ರೆಸಿಪಿ, ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಕೊನೆಗೆ ಎಲ್ಲನೂ ನೋಡಿ ಈ ಥರ ರೋಲ್ ಮಾಡ್ಕೊಂಡು ಬಂದು ಕೊನೆಗೆ ಲಾಸ್ಟ್ ಎಂಡಿಂಗಲ್ಲಿ ಒಂಚೂರು ನೀರನ್ನು ಹಾಕಿ ಯಾವುದೇ ಥರ ಅಲ್ಲೂ ಬಿಟ್ಕೊಳ್ದಿರ ಅದಕ್ಕೆ ಒಂಚೂರು ನೀರನ್ನು ಹಾಕಿ ನೀಟಾಗಿ ಇಷ್ಟು ಮೈದಾ ಹಿಟ್ಟಿನ ಉಂಡೆ ಇದೆಯಲ್ವ ಚಪಾತಿ ಥರ ಲಟ್ಸ್ಕೊಂಡಿರೋದು ಅದನ್ನು ನೀಟಾಗಿ ರೋಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀಟಾಗಿ ರೋಲ್ ಮಾಡಬೇಕು. ನೋಡಿ ಈ ವಿಡಿಯೋಲ್ಲಿ ತೋರಿಸ್ತಾ ರೀತಿಯಲ್ಲಿ ನೀವು ಅಷ್ಟೇ ನೀಟಾಗಿ ಇದನ್ನು ರೋಲ್ ಮಾಡ್ಕೋಬೇಕು. ರೋಲ್ ಮಾಡಿದ ನಂತರ ನೋಡಿ ಎಲ್ಲೂ ಎಡ್ಜಸ್ ಬಿಡದೇ ಇರೋ ಥರ ನೀಟಾಗಿ ಅದನ್ನೆಲ್ಲ ಫಿಲ್ ಮಾಡ್ಕೋಬೇಕು. ಸೊ ಹಾಗಾಗಿ ನೋಡಿ ಈಗ ಈ ಒಂದು ರೋಲಿಂಗ್ ಎಲ್ಲ ಮುಗೀತು. ಒಂದು ಸರಿ ಟ್ಯಾಪ್ ಮಾಡ್ಕೊಳ್ಳಿ, ಮೈದಾ ಹಿಟ್ಟು ಹಾಕ್ಕೊಂಡು ಇನ್ನೊಂದು ಸರಿ ಅದನ್ನು ನೀಟಾಗಿ ಉದ್ದಕ್ಕೆ ನೋಡಿ ನಾನು ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ ಮಾಡ್ತಾಯಿದ್ರು ಹಾಗೆ ಒಂದು ಸರಿ ಅದನ್ನು ರೋಲ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈಗ ಈ ಥರ ಮಾಡೋದ್ರಿಂದ ಲೇಯರ್ಸ್ ನಮಗೆ ನೋಡಿ ಒಂದು ಚಾಕುಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡಿಬಿಟ್ಟು ನೋಡಿ ಎಡ್ಜಸ್ನ ಕಟ್ ಮಾಡ್ಕೊಳ್ಳಿ. ಈಗ ಒಂದೊಂದೇ ಪೀಸನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ವಿಡಿಯೋದಲ್ಲಿ
ಅದು ಅದರ ಒಳಗಡೆ ಎಷ್ಟು 7-8 ಲೇಯರ್ಸ್ ಇದ್ದಂಗೆ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಲೇಯರ್ಸು ಇದೆ ಫ್ರೆಂಡ್ಸ್. ಈ ಥರ ಚಾಕುಗೆ ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಕೊಂಡು ನೋಡಿ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಒಂದೊಂದೇ ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು. ನೋಡಿ ತುಂಬ ದಿನವೇ ಆಗಿತ್ತು ವಿಡಿಯೋ ಮಾಡಿ. ವಿಡಿಯೋ ಇದು ಹಳೇದೆ, ಬಟ್ ಇದನ್ನು ಎಡಿಟ್ ಮಾಡಿರಲಿಲ್ಲ ಮತ್ತು ವಾಯ್ಸ್ ಓವರ್ ಮಾಡಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ ವ್ಯಾಲ್ಯೂಯೇಷನ್ ಅಂತ. ಹಾಗಾಗಿ ಇನ್ಮೇಲೆ ವೀಡಿಯೋಸ್ ಬರುತ್ತೆ ಫ್ರೆಂಡ್ಸ್. ನೋಡಿ ಈಗ ಕಟ್ ಮಾಡಿರೋದ್ರಲ್ಲಿ ಈ ಒಂದು ಮಡತ ಕಾಜ ಅಂತೀವಲ್ವ, ಅದನ್ನು ತಗೊಂಡು ಹಿಟ್ಟನ್ನು ನೋಡಿ ಸುಮ್ಮನೆ ಟ್ಯಾಪ್ ಮಾಡಬೇಕು ಒಂದು ಫಿಂಗರಲ್ಲಿ. ನೋಡಿ ಈ ಥರ ಒಂದೇ ಟ್ಯಾಪ್ ಅಷ್ಟೇ, ಒಂದು ಟ್ಯಾಪ್ ಮಾಡಿ ಎಲ್ಲಾನು ಪ್ಲೇಟಲ್ಲಿ ಇಟ್ಕೋಬೇಕು. ನಂತರ ಅದನ್ನ ಎತ್ಕೊಂಡು ಒಂದ್ಸರಿ ಜಸ್ಟ್ ಅಷ್ಟೇ ಹಿಂಗೆ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಸುಮ್ಮನೆ ಹಂಗೆ ಒಂದ್ಸಲಿ ಈ ಒಂದು ಚಪಾತಿ ಲಟ್ಟಣಿಗೆಯಲ್ಲಿ ಸುಮ್ಮನೆ ಹಂಗೆ ಪ್ರೆಸ್ ಮಾಡಿ ಇಟ್ಕೋಬೇಕಾಗುತ್ತೆ, ಜಾಸ್ತಿ ಪ್ರೆಸ್ ಮಾಡಬಾರ್ದು. ನೋಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ, ಈ ಕಡೆ ಎಣ್ಣೆ ಕಾಯ್ತಾ ಇದೆ. ಈಗ ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ಈಗ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಇದನ್ನು ಸುಟ್ಕೋಬೇಕಾಗುತ್ತೆ, ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಅಕಸ್ಮಾತ್ ಇಲ್ಲಿ ಪಾಕ ಅನ್ನೋದೇನಾದರೂ ಆರೋಗ್ಬಿಟ್ಟಿದ್ರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಒಂದು ಡೀಪ್ ಫ್ರೈ ಆಗಿರ್ತಕ್ಕಂತಹ ಈ ಒಂದು ಮೈದಾ ಹಿಟ್ಟಿನ ಒಂದು ಕಾಜಾ ಅನ್ನೋದೇನಿದೆ ಇದನ್ನೆಲ್ಲನೂ ಅಷ್ಟೇ ಈ ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಈ ಸಕ್ಕರೆನೂ ಅಷ್ಟೇ ನಿಮ್ಮ ಒಂದು ಸಿಹಿಗೆ ಅನುಗುಣವಾಗಿ ನೀವು ಸ್ವೀಟ್ನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಫೈನಲಿ ನಮ್ಮ ಮಡತ ಕಾಜಾ ಅನ್ನೋದು ರೆಡಿಯಾಗಿದೆ. ಲೇಯರ್ಸು ತುಂಬಾ ಚೆನ್ನಾಗಿದೆ. ಸಕ್ಕರೆ ಪಾಕದಲ್ಲಿ 1 ಮಿನಿಟ್ ಅಷ್ಟೇ ಹಾಕಿ ಜಾಸ್ತಿ ನೆನೆಸ್ಬೇಡಿ, ತೆಗೆದುಬಿಟ್ಟು ಪಕ್ಕಕ್ಕೆ ಇಟ್ಬಿಡಿ. ನೋಡಿ ಈಗ ಮಡತ ಕಾಜಾ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.